ಹಲೋ ರೈತ ಬಾಂಧವರೇ, ಇವತ್ತು ನಾವು ಈ ಒಂದು ಏಲಕ್ಕಿ ಬೆಳೆಯಲ್ಲಿ ಬರ್ತಕ್ಕಂಥ ಲೀಫ್ ಬ್ಲೈಟ್ ಅಥವಾ ಎಲೆ ಅಂಗಮಾರಿ ರೋಗವನ್ನು, ಅದರ ಲಕ್ಷಣವನ್ನು ಹಾಗೂ ಅದರ ಹತೋಟಿ ಕ್ರಮಗಳನ್ನು ಇವತ್ತು ನಾವು ತಿಳ್ಕೊಳ್ಳುವ. ಈ ಒಂದು ಲೀಫ್ ಬ್ಲೈಟ್ ಅಥವಾ ಎಲೆ ಅಂಗಮಾರಿ ರೋಗ ಏನಿದೆ ಅದು ಕೊಲೆಟೋಟ್ರಕಮ್ ಗ್ಲೋಯೋಸ್ಪೈರೈಟ್ಸ್ ಎಂಬ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ಕಾಯಿಲೆಯಾಗಿದ್ದು, ಇದು ಮೊದಲನೇದಾಗಿ ಸಣ್ಣ ಸಣ್ಣ ಚಿಕ್ಕೆಗಳು ಎಲೆ ಮೇಲೆ ಕಾಣಿಸ್ಕೊಂಡು ತದನಂತರ ಕ್ರಮೇಣವಾಗಿ ಇದು ಎಲಾಂಗೇಟೆಡ್ ಆಗಿ ಪೂರ್ತಿ ಎಲೆನೇ ಒಣಗಿ ಪೂರ್ತಿ ಗಿಡ ಒಣಗಿ ಸಹಾಯವಾಗಿ ಮಾಡುತ್ತೆ. ಇದರ ಒಂದು ನಿರ್ವಹಣೆಯನ್ನು ನಾವು ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಬ್ 2 ರಿಂದ 2.5 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಅಥವಾ ಸಂಜೆ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಅಥವಾ COC ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನು 2.5 ರಿಂದ 3 ಗ್ರಾಮ್ನಷ್ಟು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನಾವು ಪೂರ್ತಿ ಬುಡವನ್ನು ತೋರಿಸಿ ಎಲೆ ಮೇಲೂ ಕೂಡ ನಾವು ಸ್ಪ್ರೇ ಮಾಡೋದ್ರಿಂದ ಈ ಒಂದು ಕಾಯಿಲೆಯನ್ನು ನಾವು ಸುಲಭವಾಗಿ ನಿಯಂತ್ರಣ ಮಾಡಬಹುದಾಗಿದೆ. ಥ್ಯಾಂಕ್ ಯು.